ಸರಿಯಾದ ಸಮಯಕ್ಕೆ ಬಂದಿನಿ. ಪಟ್ ನನ್ನ ಬೇಡಿಕೆ ಈಡೇರಿಸಿ ನಿಮ್ಮ ಮಾನಮರ್ಯಾದೆ ಉಳ್ಕೋರಿ. ಅದೇನ್ ಕೇಳ್ತೀವೋ ಕೇಳು. ನೀನು ಕೇಳಿದ್ರೆ ಕೊಡಕ ನಾನು ಗಟ್ಟಿಯಾಗಿ ನಿಂತೀನಿ. ನೋಡ್ಬೇಕಪ್ಪ, ಹಿಂದಕ್ಕೆ ನೀನನ್ನು ಮಾಡಿದ ಅವಮಾನಕ್ಕೆ ನೀನು ಸುಖವಾಗಿರಬಾರ್ದು ಅಂತ ನೀನು ಹೆಂಡತಿನ ಕೊಲೆ ಮಾಡ್ದೆ. ಅದ ನೀ ಕಾದರ್ ಸಾಬ್ ನೋಡ್ದ ಈ ವಿಷಯ ಯಾರ ಮುಂದೆ ಹೇಳಂಗಿಲ್ಲ ಅಂತ ತಮ್ಮ ಪವಿತ್ರವಾದ ಕುರಾನ ಮುಟ್ಟ ಹಾನಿ ಮಾಡ್ದ. ಯಾವಾಗ ಈ ವಿಷಯ ನಿಮ್ ಮುಂದೆ ಏನಂದಾಗ ನನ್ನ ಕಣ್ಣೆದುರಲ್ಲಿ ತನ್ನ ನಾಲಿಗೆ ತಾಕೊಳ್ಕೋಬೇಕು. ಈ ಹೊನ್ನಾಪುರದ 500 ಎಕರೆ ಜಮೀನ್ ನಂದಾಗ್ಬೇಕು. ಈ ನಿಮ್ಮ ಆಸ್ತಿ ಐಶ್ವರ್ಯ ನನಗೆ ಸೇರ್ಬೇಕು. ಉರ್ಗೊಳ್ಳಿ, ಹೊನ್ನಾಪುರದ ಜಮೀನು ಕೇಳಿದೀಯ, ಅದು ನಿನ್ನದಾಗುತ್ತ. ನನ್ನ ಮನೆಯ ಆಸ್ತಿ ಐಶ್ವರ್ಯ ಕೇಳಿದೀಯ, ಅದು ನಿನ್ನದಾಗುತ್ತ. ಆದ್ರೆ ನನ್ನ ಪ್ರಾಣ ಸ್ನೇಹಿತ ಖಾದರ್ ನಾಲಿಗೆ ಕೊಯ್ಕೋ ಅಂದ್ರೆ ಹೆಂಗೋ ಕೊಯ್ಕೋಬೇಕವ, ಹೆಂಗೋ ಕೊಯ್ಕೋಬೇಕು. ನೋಡ್ಬೇಕಪ್ಪ, ಮಾತು ಕೊಟ್ಟವ ಅವನ ಹೆಂಗ್ ಕೊಯ್ಕೋತಾನ ಅವ್ನ್ ಬಿಟ್ಟು ವಿಷಯಪ್ಪ. ಅಯ್ಯ, ನಾ ಮಾತು ಕೊಟ್ಟೀನಿ ಅಂದ ಮ್ಯಾಗ ಅದನ್ನ ನಾ ಮಾಡೇ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಮನೆ ಅಷ್ಟೈಶ್ವರ್ಯ ಬೆಳ್ಳಿ ಬಂಗಾರನೆಲ್ಲ ಒಂದು ಗೋಣಿ ಚೀಲದಾಗ ಕಟ್ಟಿ